ಕಾರ್ಯಕಲಾಪಗಳು. ಸನ್ಮಾನ್ಯ ಅಧ್ಯಕ್ಷ 0 ಅವರ್ ಕೊಟ್ಟಿದ್ದೀರಿ. ಹೌದು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಸದನದ ಇಲ್ಲ ಸದಸ್ಯರು ಮತ್ತು ಮಂತ್ರಿಗಳು ಈಗ ಎಲ್ಲಾ ಪತ್ರಿಕೆಗಳಲ್ಲೂ ಅಲ್ಲ ನೋಡಿ ಈ ತರ ಒತ್ತುವರಿ ಮಾಡಿದ್ದಾರೆ ಬಂದಿದೆ. ಅಲ್ಲ ಸದನ ನಡೀತಾ ಇರುವಾಗ ನಾನು ಅಧ್ಯಕ್ಷರೇ ಸದನ ನಡೀತಾ ಇದೆ. ಸದನ ನಡೆಯುವಾಗ ಮಂತ್ರಿಗಳು ಇಲ್ಲೇ ಪ್ರೆಸೆಂಟ್ ಇದ್ದಾರೆ. ತಪ್ಪು ಸಂದೇಶ ಹೋಗೋದು ಬೇಡ. ಇಲ್ಲಿ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ. ಕೆರೆ ಅಂದ್ರೆ ರೆವಿನ್ಯೂ ಮಿನಿಸ್ಟ್ರೇ ಕೆರೆ ನುಂಗಿದ್ದಾರೆ. ಅಲ್ಲ ಕರೆಕ್ಟ್ ಏನು ಮಂತ್ರಿ ಇದ್ದರು ಮಾತಾಡ್ತಾರೆ. ಈಗ ಇದು ಶೂನ್ಯವಿಲ್ಲ, ಈಗ ಬರೋದಿಲ್ಲ. ಈಗ ನಾವು ಮಿಥ್ಯ ಕಾರ್ಯಕಲಾಪ ತಗೊಳ್ಳುವ, ನೀವೇನು ಅದ್ರ ಬಗ್ಗೆ ಚರ್ಚೆ ಮಾಡಿ ತದನಂತರ ಬೇರೆ ವಿಷಯ ನಾವು ತಗೊಳ್ಳುವ ಒಂದು ವಿಚಾರ ಮಾಡುವ. ಈಗ ಇದು ಶೂನ್ಯವಿಲ್ಲ ಬರೋದು ವಿಚಾರ ಅಲ್ಲ. ಇದಕ್ಕೆ ಸರ್ ಇನ್ಸಿಡೆಂಟ್ ಇಮಿಡಿಯೇಟ್ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ ಬಂದೆಲ್ಲ ತಗೊಂಡು ಚರ್ಚೆ ಮಾಡಿ ಸಾವಧಾನ ಒಂದೇ ನಿಮಿಷ. ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಸ್ಟೇಟ್ಮೆಂಟ್ ಹೊರಗಡೆ ಮಾಡಿ ಇಲ್ಲಿ ಮಾಡ್ಲಿ, ಏನಾಗಿದೆ ಅಂತ ಸದನಕ್ಕಾದ್ರೂ ಗೊತ್ತಾಗ್ಲಿ. ಸ್ಟೇಟ್ಮೆಂಟ್ ಮಾಡ್ಲಿ. ಅವರಲ್ಲಿ ಬರೋದಿಲ್ಲ, ಅದು ಬೇರೆ ವಿಷಯ. ಅವ್ರು ಹೇಳ್ದಕ್ಕೆ ಉತ್ತರ ಕೊಟ್ಟ ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೆ ಇದು ಶೂನ್ಯವಾಗಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಒಂದ್ ಸೆಕೆಂಡ್. ಈಗ ವಿಷಯ ತಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ, ಯಾವುದೇ ಸದನದ ಒಬ್ಬ ಸದಸ್ಯರನ್ನ ನೇರವಾಗಿ ಕುರಿತು ಏನಾದರೂ ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲೇ ನೋಟಿಸ್ ಕೊಟ್ಟು ಮಾಡಬೇಕು. ಅದು ಪ್ರತಿಯೊಬ್ಬ ಸದಸ್ಯರ ಹಕ್ಕು. ಆದರೂ ಕೂಡ ಈ ವಿಷಯದಲ್ಲಿ ನಾನು ನನ್ನ ಹಕ್ಕನ್ನು ಬಿಟ್ಕೊಡ್ತಾ ಇದ್ದೇನೆ. ಅವರು ನನಗೆ ಒಂದು ವಾರ ನೋಟಿಸ್ ಕೊಡಬೇಕು, ನನಗೆ ಬೇಕಾಗಿಲ್ಲ. ಐ ಆಮ್ ರೆಡಿ ಫಾರ್ ಎ ಡಿಸ್ಕಷನ್. ತಾವು ಯಾವ ರೂಪದಲ್ಲಿ ಏನು ಯಾವಾಗ ಅವಕಾಶ ಕೊಡ್ತೀರಾ ಅದಕ್ಕೆ ತಕ್ಕ ಹಾಗೆ ನಾನು ಉತ್ತರ ಕೊಡ್ತೇನೆ. ನನಗೆ ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಏನು ಬೇಕಾದರೂ ಹೇಳಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ತಯಾರಿದ್ದೇನೆ. ಸೊ ವಿವೇಚನೆ ತಮಗ್ ಬಿಟ್ಟಿದ್ದು. ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಈ ತರದ ಆರೋಪ ಬಂದಾಗ ಚರ್ಚೆ ಮಾಡಕ್ ಆಮೇಲೆ ಪ್ರಶ್ನೆ ಏನು ಇಲ್ಲ ಅಂತ ಸದಸ್ಯರಿಗೆ ನಾನು ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ಆರೋಪ ಮಾಡಿದ್ದಲ್ಲ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ನಾನು ಇನ್ಸಿಸ್ಟ್ ಮಾಡೋದಿಲ್ಲ ನೀವು ನನಗೆ ನೋಟಿಸ್ ಕೊಡಿ ಅಂತ. ಐ ಆಮ್ ರೆಡಿ. ಅವ್ರು ಏನ್ ಕೇಳಿದ್ರು ಉತ್ತರ ಕೊಡಕ್ ನಾ ತಯಾರಿದ್ದೇನೆ. ಅವ್ರು ರೆಡಿ ಇದ್ದೀರಿ, ನೀವು ಕೂಡ ರೆಡಿ ಇದ್ದೀರಿ, ನಾನು ಮಾತ್ರ ರೆಡಿ ಇಲ್ಲ. ಬಿಲ್ ತಗೊಳ್ಬೇಕೀಗ. ಅದಕ್ಕೆ ಕಾರ್ಯಕಾಲ ಈಗ ಅದರ ಬಗ್ಗೆ ಚರ್ಚೆ ಮಾಡಿ. ಈಗ ನೋಡಿ ಅವರೇ ಹೇಳಿದ್ದಾರೆ ಕೃಷ್ಣ ಆಯ್ತು, ಈಗ ಆಗುದಿಲ್ಲ. ಅಲ್ಲಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದೆ ಆಚೆ ಸದನ ನಡೆಯುವಾಗ ಹಂಗ್ ಮಾಡಕ್ಕಾಗಲ್ಲ. ಆಯ್ತು, ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ. ಆಚೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸದನದಲ್ಲಿ ಮಾಡಬೇಕಾಗಿತ್ತು. ಅವರೇ ರೆಡಿ ಇದಾರಲ್ಲ ಸ್ಟೇಟ್ಮೆಂಟ್. ಈಗ ನಾನು ರೆಡಿ ಇಲ್ಲ. ಸರಿ, ಯಾವಾಗ ಕೊಡ್ತೀರಾ ಅದು ನೋಡಿ. ಈಗ ಬಿಲ್ ಒಂದು ಪಾಸ್ ಆಗಲಿ ಬೇಗ. ಮಿಥ್ಯ ಕಾರ್ಯಕಲಾಪಗಳು ನಾಯಕರೇನು ಹೇಳ್ತಾ ಇದ್ದಾರೆ? ಒಂದ್ ನಿಮಿಷ ಮನೆ ಅಧ್ಯಕ್ಷರೇ, ಅವ್ರಿಗೆ ಕ್ಲಾರಿಫೈ ಮಾಡಬೇಕು. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಸದನ ನಡೆಯುವಾಗ ಹೊರಗೆ ಹೇಳಿಕೆ ಕೊಡುವಂತಿಲ್ಲ. ಅದು ಯಾವುದೋ ಪಾಲಿಸಿ ಮ್ಯಾಟರ್ ಆದ್ರೆ ನಿಜ. ಅವ್ರು ವೈಯಕ್ತಿಕ ಆರೋಪ ಮಾಡಿದ್ದಾರೆ, ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಏನ್ ಸಂಬಂಧ ಇದೆ? ಸರ್ಕಾರಿ ದಾಖಲೆ ಚರ್ಚೆ ಮಾಡ್ತೀವಿ. ಆಗ್ಲೇ ಮಾನ್ಯ ಸದಸ್ಯರು ಚರ್ಚೆ ಮಾಡಿದ್ದಾರೆ. ನಿಮ್ ವಿವೇಚನೆ ಅಂತ ಹೇಳಿ ಹೆಂಗೆ? ಈಗ ನಮ್ಮ ಎಜೆಂಡಾ ಈಗ ಮಿಥ್ಯ ಕಾರ್ಯಕಲಾಪಗಳು ಏನೋ ಚರ್ಚೆ